Hello everyone, welcome back to my channel. So today I'm gonna introduce you a very important person and this video is gonna be exciting. So I request you people to watch until the end. So today I'm introducing the chairman and the founder of Rainbow Academy, the LG Groups of Educational Trust. Seems interesting, but you have to watch the complete video for more information about her life, her lifestyle, the stories, the falls, ups and downs in her life, what all she has faced to come through a line of success and what was her steps of failures to build such a great thought in herself. So come on. So guys, as you can see her, she has come. So welcome to the program, ma'am. I am feeling so proud to call her ma'am more than mom. So you are thinking, who is she? She is my mom, no one else. So in this today's video, she's gonna explain every single thing, her ups and downs and her lifestyle, everything. Ma'am, you share ಮಾಡ್ಕೋತೀರಾ ಅಲ್ವಾ ನಮ್ ಜೊತೆ? Okay. I am very proud to call you ma'am. ಅಲ್ವಾ ma'am? Thank you. She is very enthusiastic, guys. Okay. ಇವತ್ತು ನೀನ್ ಕೇಳ್ತಾರೆ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ ರೆಡಿ ಆಗಿದ್ದೀನಿ. Continue. So what was the main motto to start this program? ಇದು ಮೇನ್ ಮೋಟೋ ಅನ್ನೋದಕ್ಕಿಂತ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದ್ ಪ್ಯಾಷನ್ ಅಂತ ಇರುತ್ತೆ. ಆ ಪ್ಯಾಷನ್ ನಾವು ಕೆರಿಯರ್ ಆಗಿ ಕನ್ವರ್ಟ್ ಮಾಡ್ಕೊಂಡಾಗ ನಮ್ಗೆ ಸಕ್ಸಸ್ ಜೊತೆಗೆ ಆತ್ಮ ಸಂತೃಪ್ತಿನ ಮೇನ್ ಸಿಗುತ್ತೆ. ನಾವ್ ಈ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೀವಿ ಅಂತ ಅಂದಾಗ ಅದ್ರ ಜೊತೆ ಮತ್ತೆ ನಾವು ಹೆಜ್ಜೆ ಇಟ್ಟಾಗ ಅದು ಪುಟ್ಟ ಪುಟ್ಟ ಹೆಜ್ಜೆ ಹೋಗಿ ದೊಡ್ಡ ದೊಡ್ಡ ಯಶಸ್ಸುಗಳಾಗಿ ಆಚೆ ಬರುತ್ತೆ. So guys, she is very, pointing out the success route. So, hey, next, ನಿಮ್ಮ ಈ ನೆಕ್ಸ್ಟ್ ಏನ್ ಸ್ಟೆಪ್ ತಗೋಬೇಕು ಅಂತ ಅನ್ಕೊಂಡಿದೀರಾ? ಇದ್ರಲ್ಲಿ ನಿಮ್ಮ ಸ್ಪೆಷಲ್ ಸ್ಟೆಪ್ ಏನು? ಇನ್ನು ಮೊದಲ ಹೆಜ್ಜೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ನಾನು ಏನೇನ್ ಮಾಡ್ಬೋದು ಅಂತ ಪ್ಲಾನಿಂಗ್ಸ್ ಹೇಳ್ತೀನಿ. ಸದ್ಯಕ್ಕೆ ಇನ್ನ ಪ್ಲಾನಿಂಗ್ಸ್ ನಡೀತಾ ಇದೆ. ಇನ್ನ ಪ್ಲಾನಿಂಗ್ಸ್ ಅಲ್ಲೇ ಇದೀವಿ. ಇನ್ನು ಯಾವ್ದು ಫೈನಲ್ ಆಗಿಲ್ಲ. ಇನ್ನ ಈಗ ಹೊಸ ಹೆಜ್ಜೆ ಮೊದಲ ಹೆಜ್ಜೆ ಇಟ್ಟಿದೀವಿ. ಹಂಗಾಗಿ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಖಂಡಿತ ಕೊಡ್ತೀನಿ. Yeah. So guys, actually the trust has been done. The educational trust of this company has been completely processed and everything is over. So they are keeping little steps and going forward for their success. So I wish all the best, ma'am, for all this project. Thank you. Without your support, I am not there and you are a big pillar of my house. So you are mom. Everything is you. So thank you for being all these years. Almost it is 21-year-old I am. All the 21-year-old you have been with me for all my ups and downs. So guys, and one more question for you. What was the special thing you have implemented in your course? ಇದರಲ್ಲಿ ನಿಮ್ಮ ಕೋರ್ಸ್ ಬಗ್ಗೆ ಈಗ ನಾನೊಂದು ರೈನ್ಬೋ ಅಕಾಡೆಮಿ ಅಂತ ಏನ್ ಓಪನ್ ಮಾಡಿದೀರಾ, ಈ ರೈನ್ಬೋ ಅಕಾಡೆಮಿನಲ್ಲಿ ಮಕ್ಕಳಿಗೋಸ್ಕರ ಏನ್ ಸ್ಪೆಷಲ್ ಆಗಿ ಟೀಚಿಂಗ್ ಕೊಡ್ತಾ ಇದ್ದೀರಾ? ರೈನ್ಬೋ ಅಕಾಡೆಮಿನ ಒಂದು ಅಕಾಡೆಮಿನ ಮಾಡ್ಬೇಕು ಅನ್ನೋ ಉದ್ದೇಶ ಏನಕ್ಕಪ್ಪ ಬಂತು ಅಂತಂದ್ರೆ, ನಾವು ಇದ್ರಲ್ಲಿ ಆಸಕ್ತಿ ಇತ್ತು ನನಗೆ ಮೊದ್ಲಿಂದನು. ನಾನು ಕೂಡ ಆಸ್ ಎ IMTT ಟ್ರೈನ್ ಟೀಚರ್ ಆಗಿ ನಾನು ಅಲ್ಲಿ ಟ್ರೈನ್ ಅಪ್ ಆಗಿ ಮಕ್ಕಳನ್ನ ಯಾವ ತರ ನಾನು ಬೇರ್ ಮಾಡೋದಾಗಿರ್ಬೋದು, ಅವ್ರನ್ನ ಸಕ್ಸಸ್. ಮ್ಯಾಮ್, ನನ್ನ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ನಿಮ್ಮ ಸ್ಕೂಲ್ಗೆ ರೈನ್ಬೋ ಅಕಾಡೆಮಿ ಅಂತಾನೆ ಇಡ್ಬೇಕು ಅಂತ ಎಂದಕ್ಕೆ ಅನ್ಸಿಸ್ತು? ರೈನ್ಬೋ ಮೀನ್ಸ್ ಕಲರ್ಫುಲ್ ಅಂತ. ಕಲರ್ಫುಲ್ ಮೀನ್ಸ್ ನಾವೇನ್ ಈ ಒಂದು ಹಂತದಲ್ಲಿ ಮಕ್ಕಳನ್ನ ಸ್ಟಡಿ ಮಾಡ್ತೀವಿ, ಪ್ರತಿಯೊಂದು ಮಕ್ಕಳ ಮನಸ್ಸು ಕಲರ್ಫುಲ್ ಮೈಂಡ್ಸ್. ಆಕ್ಚುಲಿ ದೇ ಹ್ಯಾವ್ ಕಲರ್ಫುಲ್ ಮೈಂಡ್ಸ್. ಮಕ್ಕಳ ಮೈಂಡ್ ನ ನಾವು ಸ್ಟಡಿ ಮಾಡ್ತಾ ಅವ್ರು ಎಷ್ಟು ಕಲರ್ಫುಲ್ ಅನ್ನೋದನ್ನ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬೊಬ್ರು ಕ್ಯಾರೆಕ್ಟರ್ ಒಂದೊಂದ್ ಕಲರ್ಸ್ ಆಗಿ ಆಚೆ ಬರ್ತಾ ಇರುತ್ತೆ. ಎಲ್ಲಾ ಕಲರ್ಸ್ ಮೇನ್ ಕಲರ್ಸ್. ಯಾವ ಕಲರ್ಸ್ ಇಲ್ಲ ಅಂದ್ರೂ ಅಲ್ಲಿ ರೈನ್ಬೋ ಕಲರ್ ಕಂಪ್ಲೀಟ್ ಆಗಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಕಲರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಕಲರ್ಸ್ ಇಂಪಾರ್ಟೆಂಟ್, ಆ ಕಲರ್ಸ್ ಇಂಪಾರ್ಟೆಂಟ್ ಅಂತ ಏನಿಲ್ಲ. ಮಕ್ಳ ಮೈಂಡ್ಸ್ ಕೂಡ ಅಷ್ಟೇ ಕಲರ್ಫುಲ್ ಆಗಿರುತ್ತೆ. ಆ ಒಂದು ಏಜ್ ಅಲ್ಲಿ ನಾವ್ ಅದನ್ನ ಡೀಪ್ ಆಗಿ ಸ್ಟಡಿ ಮಾಡ್ತಾ ನಾವು ಕೂಡ ಕಲರ್ಫುಲ್ ಆಗ್ತೀವಿ. ಅದಕ್ಕೋಸ್ಕರ
ಈ ಕಲರ್ಫುಲ್ ಮೈಂಡ್ಸ್ ನಾವ್ ಏನ್ ಸ್ಟಡಿ ಮಾಡ್ತೀವಿ ಅದಕ್ಕೋಸ್ಕರನೇ ನಾನು ಈ ಒಂದು ನೇಮ್ ನ ರೈನ್ಬೋ ಅಕಾಡೆಮಿನ ನೇಮ್ನೇ ಇಡಬೇಕು ಅನ್ನೋದು ನನ್ನ ಆಸೆ ಇತ್ತು. ವೆರಿ ಬ್ಯೂಟಿಫುಲ್. ಆಕ್ಚುಲಿ ನಾನು ಯಾವತ್ತೂ ಕೇಳಿರ್ಲಿಲ್ಲ ಏಂತಕ್ ರೈನ್ಬೋ ಅಕಾಡೆಮಿ ಸೆಲೆಕ್ಟ್ ಮಾಡಿದ್ರಿ ಅಂತ. ಫಸ್ಟ್ ಟೈಮ್ ಐ ಆಮ್ ಆಸ್ಕಿಂಗ್ ಹರ್. ಐ ಬಿಕೇಮ್ ಬಿಸಿ ವಿತ್ ಮೈ ಶೆಡ್ಯೂಲ್ಸ್ ಆಕ್ಚುಲಿ. ಸೊ ನೆಕ್ಸ್ಟ್ ಕ್ವೆಶನ್, ನಿಮ್ಮ ರೈನ್ಬೋ ಅಕಾಡೆಮಿ ಅನ್ನೋ ಒಂದಿದ್ರಲ್ಲಿ what all courses and what all special things you are gonna do here, implementation ನಿಮ್ಮ ಕೋರ್ಸ್ ಇಂದ ಹಿಡಿದು ಏನೇನ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದೀರಾ ಈ ಕರಿಕ್ಯುಲಮ್ ವಿಚಾರ ಅಂತ ಬಂದಾಗ ತುಂಬಾ ಡಿಫ್ರೆಂಟ್ ಆಗಿ ಇನ್ನೋವೇಟಿವ್ ಆಗಿ ಕರಿಕ್ಯುಲಮ್ ನಾವು ಇಲ್ಲಿ ಸ್ಟಡಿ ಮಾಡಿಸ್ಬೇಕು ಮಕ್ಳ ಕೈಲಿ ಅಂತ ತುಂಬಾ ಆಸಕ್ತಿ ಇದೆ ನನಗೆ. ಸ್ಪೆಷಲ್ ಕರಿಕ್ಯುಲಮ್ಸ್ ಬರ್ಬೇಕು. ಆ ಕರಿಕ್ಯುಲಮ್ಸ್ ನ ವೆರೈಟಿ ಆಗಿ ಸ್ಟಡಿ ಮಾಡಿ ಯಾವ್ದು ಸೂಟಬಲ್, ಯಾವ್ದು ಮಕ್ಳಿಗೆ ನಾವ್ ಯಾವ್ದನ್ನ ಈಸಿಯಾಗಿ ಕಲಿಸ್ಬೋದು, ಆ ಕರಿಕ್ಯುಲಮ್ಸ್ ನ ಯಾವ ಕರಿಕ್ಯುಲಮ್ ಇಂದ ಮಕ್ಳು ತುಂಬಾ ಎಫೆಕ್ಟಿವ್ ಆಗಿ ಕಲಿತವೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾವ ಕರಿಕ್ಯುಲಮ್ ಅನ್ನೋದನ್ನ ನಾವು ತುಂಬಾ ವಿಚಾರ ಮಾಡ್ಬೇಕು, ಯಾವ್ದನ್ನ ನಾವು ಅಳವಡಿಸ್ಕೋಬೇಕು ಅನ್ನೋ ವಿಚಾರವಾಗಿ ತುಂಬಾ ವರ್ಕ್ ಮಾಡ್ಬೇಕು. ಈ ವಿಚಾರವಾಗಿ ಇನ್ನು ಅದು ಕೂಡ ಫೈನಲ್ ಆಗಿಲ್ಲ, ಇನ್ನು ಅದ್ರ ಮೇಲೆ ಸ್ಟಡಿ ನಡೀತಾನೆ ಇದೆ. So as she is telling, still the work is in progress. So but successfully it is getting into a progress line. Still the curriculum is not yet final because she want to do something more innovative. ಏನೋ ಒಂದು ಕಂಡುಹಿಡಿಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅವರೆಲ್ಲಾ ಯಶಸ್ಸಿಗೂ ನನ್ನ ಒಂದು ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ದಟ್ ಈಸ್ ಫಾರ್ 100% sure. And finally I'm gonna mop up this video with a very short story of her. ಮ್ಯಾಮ್, ನಿಮ್ಮ ಈ ಒಂದು ಐಡಿಯಾಗೆ, ಇದೊಂದು ಐಡಿಯಾಲಜಿನ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ನೀವು ಎಷ್ಟೋ ಒಂದು ಕಷ್ಟನ ಫೇಸ್ ಮಾಡಿರ್ತೀರಾ ನಿಮ್ ಲೈಫ್ ಅಲ್ಲಿ. ಸೊ ಹೌ ಮಚ್ ಆಲ್ ಯು ಹ್ಯಾವ್ ಫೇಸ್ಡ್ ದ ಪ್ರಾಬ್ಲಮ್ಸ್, ಸಣ್ಣ ಶಾರ್ಟ್ ಒಂದ್ ಇದ್ಕೊಡಿ. ಆಕ್ಚುಲಿ ಯಾರೋ ಬೇರೆ ಇಂಟರ್ವ್ಯೂ ತರ ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ. ಹೇಳ್ಬೇಕಂದ್ರೆ ಇರ್ಲಿ ಪರವಾಗಿಲ್ಲ, ನಾನ್ ಈ ಫೀಲ್ಡ್ ಬರಕ್ಕೆ ಅಂದ್ರೆ ಕಷ್ಟಪಟ್ಟಿದೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಬಂದಿದ್ದೀನಿ. ಯಾವ್ದು ಕಷ್ಟಪಟ್ಟು ಮಾಡಬಾರ್ದು. ಆಕ್ಚುಲಿ ಇಷ್ಟಪಟ್ಟು ಮಾಡಿದಾಗ ಅದು ನಮ್ಮ ಫ್ಯಾಷನ್ ಆಗಿರ್ಬೇಕು, ನಮ್ಮ ಶ್ರಮ ಅಲ್ಲಿ ಅವಾಗ ನಮಗ್ ಕಷ್ಟ ಅನ್ಸೋದಿಲ್ಲ. ಇನ್ನೋವೇಷನ್ ಅನ್ನೋದು ಎಲ್ಲಾರ್ಗು ಒಂದೊಂದು ಫ್ಯಾಷನ್, ಒಂದೊಂದು ಫೀಲ್ಡ್ ಅಲ್ಲಿ ಇನ್ನೋವೇಷನ್ ಅಂತ ಅಂದಾಗ ಅವ್ರಿಗೆ ಯಾವ ಫೀಲ್ಡ್ ಅಲ್ಲಿ ಪ್ಯಾಷನ್ ಆಗಿರುತ್ತೋ ಅಲ್ಲಿ ಇನ್ನೋವೇಷನ್ ಅನ್ನೋದು ತುಂಬಾ ಈಸಿಯಾಗಿ ಹೋಗ್ತಾ ಇರತ್ತೆ, ಅಲ್ಲಿ ಟಫ್ ಅನ್ಸಲ್ಲ. ಅವಾಗ ನನ್ಗೆ ಈ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಆಕ್ಚುಲಿ ಅವಳು ಎಜುಕೇಶನ್ ಮುಗಿದ್ಮೇಲೆ ನಾನ್ ಸ್ವಲ್ಪ ಇನ್ನು ನಾನೇನೋ ಮಾಡ್ಬೇಕು ಅಂದ್ರೆ ವಾಟ್ ನೆಕ್ಸ್ಟ್ ಅಂತಾನೆ ನಾನ್ ಇವತ್ತಿಗೂ ಕೂಡ ಲೈಫ್ ಲೀಡ್ ಮಾಡೋದು. ವಾಟ್ ನೆಕ್ಸ್ಟ್ ನಾನ್ ಬ್ಯುಸಿನೇ ಇರ್ತೀನಿ, ಯಾವಾಗ್ಲೂ ಬ್ಯುಸಿ ಇದ್ರು ಕೂಡ ನಾನು ವಾಟ್ ನೆಕ್ಸ್ಟ್ ಅಂತಾನೆ ಯೋಚನೆ ಮಾಡ್ತಾನೆ ಇರ್ತೀನಿ. ಈ ಫೀಲ್ಡ್ ಅಲ್ಲೂ ನಾನ್ ಮತ್ತೆ ಬ್ಯುಸಿ ಆಗ್ಬೇಕು ಅಂತಾನೆ ಯೋಚನೆ ಮಾಡಿ ಈ ಫೀಲ್ಡ್ ಗೆ ಬಂದಿದ್ದೀನಿ. Okay. So guys, it was a very great talk speaking with my mom. Quality time na parents jothe spend madidre, it is soulfully with children's used to spend those times with them. ನಮ್ಗೋಸ್ಕರ ಇಡೀ ಜೀವನಾನೇ ತ್ಯಾಗ ಮಾಡ್ಬಿಟ್ಟಿರ್ತಾರ ಅವರು. ಸೊ ಹಂಗಾಗಿ ಕೆಲವೊಂದ್ಸಲ ಒಂದು ಕ್ವಾಲಿಟಿ ಟೈಮ್ ಒಂದ್ ಹಂತಕ್ ಬರೋ ತನಕ ನಾವು ಅವ್ರಿಗೆ ಮಕ್ಕಳು, ಅದಾದ್ಮೇಲೆ ನಮಗ್ ಬರೋ ಅಗ್ರೆಷನ್ಸ್, ಡಿಪ್ರೆಷನ್ಸ್, ಸ್ಟ್ರೆಸ್ ಎಲ್ಲಾದ್ನೂ ನಾವ್ ಅದನ್ನ ದೂರ ಇಟ್ಟು ನಮ್ ತಂದೆ ತಾಯಿ ಹತ್ರ ಬಂದ್ ಕುತ್ಕೊಂಡ್ ಮಾತಾಡಿದಾಗ ಇಟ್ ಇಸ್ ಲೈಕ್ ಅ ಬಿಗ್ ರಿಲೀಫ್ ಫಾರ್ ಅಸ್. ಮಾಮ್, ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಈಗ ನಾನು ನಿಮ್ಮನ್ನ ಮ್ಯಾಮ್ ಅಂತ ಕರೆಯಲ್ಲ, ಐ ವಾಂಟ್ ಟು ಕಾಲ್ ಯು ಮಾಮ್. enough is enough for me. Like the whole interview I have called her ma'am because that respect I have to insist for her. ಬಿಕಾಸ್ ಒಂದು ಸ್ಕೂಲ್ಗೆ ಒಬ್ಬ ಪ್ರಿನ್ಸಿಪಲ್ ಆಗಿ, ಒಬ್ಬ ಫೌಂಡರ್ ಆಗಿ, ಒಬ್ಬ ಚೇರ್ಮನ್ ಆಗಿ ಕುತ್ಕೊಂತೀವಿ ಅಂದ್ರೆ ಇಟ್ ಈಸ್ ನಾಟ್ ಅ ಈಸಿಯೆಸ್ಟ್ ಥಿಂಗ್. ಬಿಕಮಿಂಗ್ ಅ ಮ್ಯಾನೇಜ್ಮೆಂಟ್ ಆಫ್ ದ ಹೋಲ್ LG ಗ್ರೂಪ್ಸ್ ಆಫ್ ಎಜುಕೇಶನಲ್ ಟ್ರಸ್ಟ್ ಇಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಆನ್ ಹರ್ ಶೋಲ್ಡರ್ಸ್. ಸೊ ಮೇಂಟೈನ್ ದ ಆಕ್ಚುಲಿ ಒಂದ್ ಥಿಂಗ್ ಹೇಳ್ಬೇಕಪ್ಪ ಅಂದ್ರೆ ಅವಳು ಪ್ರತಿ ಸಲ ಮಮ್ಮಿ ನಾನ್ ನಿಂಗೆ ಇಂಟ್ರೂ ಮಾಡ್ಬೇಕು, ನಿನ್ಗೆ ಇಷ್ಟ ಎನರ್ಜಿ ಹೆಂಗ್ ಬರುತ್ತೆ ಹೆಂಗ್ ಎಲ್ಲಾ ಫೀಲ್ಡ್ ಅಲ್ಲೂ ಹಿಂಗೆ ತಲೆ ಹಾಕ್ತೀಯಾ, ಹೆಂಗೆ ಎಲ್ಲಾ ಫೀಲ್ಡ್ ಅಲ್ಲಿ ಹೆಂಗ್ ಈ ತರ ಮೈಂಡ್ ಕೊಡ್ತೀಯಾ ಅಂತ ಅವ್ಳು ಪ್ರತಿ ಸಲ ಕೇಳ್ತಾನೆ ಇದ್ಲು. ಬಟ್ ನಾನ್ ಹೇಳ್ತಾ ಇದ್ದೆ ಅಂತ ಸಾಧನೆ ನಾನೇನು ಇನ್ನು ಮಾಡಿದಾಗ ನಾನೇ ಆನೆಸ್ಟ್ ಆಗಿ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಅದಕ್ಕೆ ಈ ಟೈಮು ನನ್ಗೆ
ಏನೋ ಅವಳು ಇಷ್ಟಪಟ್ಲು, ಇಲ್ಲ ಈ ಟೈಮಲ್ಲಿ ಆದ್ರೂ ನನಗೊಂದು ಇಂಟರ್ವ್ಯೂ ಕೊಡು ಮಮ್ಮಿ ಅಂತ ಕೇಳಿದ್ಲು. ಹಂಗಾಗಿ ನಾನು ಅವಳಿಗೆ ಇಂಟರ್ವ್ಯೂ ಕೊಡಕ್ಕೆ ಅವ್ರು ಅಂತಾರೆ ಸಾಧನೆ ಮಾಡಿಲ್ಲ ಅಂತ, ಲೈಕ್ ದ ಹೋಲ್ ಲೈಫ್. ಇಲ್ಲ ಇನ್ನು ನಾನು ವಯಸ್ಸು ಚಿಕ್ಕದು ಅಂತ ಸಾಧನೆ ಮಾಡಿಲ್ಲ. ಅವ್ರಿಗೆ ನಾವೇನೋ ಮಾಡಿದೀವಿ ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ಅಂತ ಜರ್ನಿ ಮಾಡ್ತಾ ಇದೀವಿ ಅಷ್ಟೇನೆ. ಎಷ್ಟೋ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇರ್ತೀವಿ. ಅವ್ರಿಗೆ ಅದನ್ನೇನೆ ನಮ್ಮ ಅಪ್ಪ ಅಮ್ಮ ಏನೋ ಮಾಡ್ತಾ ಇದಾರೆ, ಹಿಂಗ್ ಇಷ್ಟ ಎನರ್ಜಿ ಎಲ್ಲಿಂದ ಬರ್ತಿ ಇವ್ರಿಗೆ ಅನ್ನೋದೊಂದು ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೆ ಅವ್ಳು ಪದೇ ಕೇಳ್ತಾ ಇರ್ತಾಳೆ, ಮಮ್ಮಿ ಒಂದ್ ಇಂಟರ್ವ್ಯೂ ಕೊಡು. ನಮ್ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ನೀನ ಎಷ್ಟು ಎನರ್ಜೆಟಿಕ್ ಆಗಿರ್ತೀಯ ನೀನು ಅಂತ. ಬಟ್ ನಾನ್ ಹೇಳ್ತಾ ಇದ್ದೆ ಅವಳಿಗೆ, ಅಂತ ಸಾಧನೆ ಮಾಡ್ತೀನಲ್ಲ ಅವಾಗ ನಾನೇ ಆನೆಸ್ಟ್ಲಿ ಕೊಡ್ತೀನಿ ನಿನಗೆ ಇಂಟರ್ವ್ಯೂ ಅಂತ ಹೇಳಿದೆ. ಬಟ್ ಅವಳು ಈ ಟೈಮ್ ಸರಿಯಾಗಿದೆ, ಒಂದ್ ಇಂಟ್ರಡಕ್ಷನ್ ಅಂತ ಕೊಡೋಣ. ರೈನ್ಬೋ ಅಕಾಡೆಮಿ ಫೌಂಡರ್ ಆಗಿ ಒಂದ್ ಇಂಟ್ರಡಕ್ಷನ್ ಮಮ್ಮಿ ಬೇಕೇ ಬೇಕು ಅಂತ ಕೇಳೋದು. ಅದಕ್ಕಾಗಿ taken a very valuable time because she is very much busy in all the houseworks, business works, and also she is a proprietor of LG Print and Pack, of my dad's own company. ಇಷ್ಟೆಲ್ಲ ಅಕೌಂಟ್ಸ್ ನ ತಲೆಯಲ್ಲಿ ಮಾಡಿಕೊಂಡು ಇನ್ ಟಾಪ್ ಆಫ್ ದಟ್ ಶಿ ಇಸ್ ಟೇಕಿಂಗ್ ಕೇರ್ ಆಫ್ ಅಸ್ ವೆರಿ ಕೇರ್ಫುಲಿ ಅಂಡ್ ಹೆಲ್ದಿ. ಸೊ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಬೀಯಿಂಗ್ ಅ ಪ್ರೊಪ್ರೇಟರ್, ಅವ್ರ ಅಕೌಂಟ್ಸ್ ನ ನೋಡ್ಕೊಂಡು ಅದ್ರ ಜೊತೆಗೆ ಶಿ ಇಸ್ ಡೂಯಿಂಗ್ ದಿಸ್ ರೈನ್ಬೋ ಅಕಾಡೆಮಿ. ಇಟ್ಸ್ ಅ ವೆರಿ ಟಫ್ ಥಿಂಗ್ ಅಂಡ್ ಇಟ್ಸ್ ಅ ವೆರಿ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ವಾಟ್ ಶಿ ಇಸ್ ಮ್ಯಾನೇಜಿಂಗ್ ರೈಟ್ ನೌ. ಮತ್ತೆ ಇನ್ನೊಂದ್ ಮಾತು ಹೇಳ್ಬೇಕಂದ್ರೆ, ಇನ್ನು ರೈನ್ಬೋ ಟ್ರಸ್ಟ್ ರೆಡಿಯಾಗಿ ರೈನ್ಬೋ ಅಕಾಡೆಮಿ ಇನ್ನು ಒಂದ್ ಹೆಜ್ಜೆ ಇಟ್ಟಿದೆ. ಇನ್ನ ಅದ್ರ ಮೇಲೆ ವರ್ಕ್ ನಡೀತಾ ಇದೆ. ಇನ್ನು ಪ್ಲಾಟ್ಫಾರ್ಮ್ ಅಂತ ಇನ್ನೂ ರೆಡಿ ಆಗಿಲ್ಲ. ರೈನ್ಬೋ ಅಕಾಡೆಮಿ ಒಂದು ನೇಮ್ ರೆಡಿ ಆಗಿದೆ, ಪ್ಲಾಟ್ಫಾರ್ಮ್ ಆಗಿ ಇನ್ನು ಅದು ಆಚೆ ಬಂದಿಲ್ಲ. Yes, actually she is trying to tell that the platform is not yet open publicly. The domain has been created, the Rainbow Academy is done, the trust is done, all the the most important processes of legally what we have to do for opening a school, everything is done for right now. So the next processes will be gonna held within the next 3 to 4 months. So ಏನೇ ಡಿಸಿಷನ್ಸ್ ಇದ್ರು ನಾವು ಇದೇ ವಿಡಿಯೋಸ್ ಅಲ್ಲಿ ಮೂಲಕ ಇದೇ ಚಾನಲ್ ಅಲ್ಲಿ ನಾವು ನಿಮ್ಗೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ನೀವ್ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ದ ಕಾಂಟ್ಯಾಕ್ಟ್ ಇಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ವಿಡಿಯೋ. So please don't hesitate to ask any questions, whether it is about the curriculum, whether is it about the studies or the techniques what we are used to give the children. So idral nan support estideyo nan taiyar support ashte ide anta ಹೇಳ್ತಾ ಈ ವಿಡಿಯೋ ಹೇಳ್ಬೇಕು ಅಂತ ಅಂದ್ರೆ, ನಾವಿವಾಗ ಹೋಗ್ತಾ ಇರೋ ಫೀಲ್ಡ್ ಅಲ್ಲಿ ತುಂಬಾ ಒಂದೇ ಕಡೆ ಫೋಕಸ್ ಮಾಡೋದಕ್ ಆಗಲ್ಲ. ಇಲ್ಲಿ ಕರಿಕ್ಯುಲಮ್ ಇಂದ ಹಿಡಿದು ಟ್ರೈನ್ ಟೀಚರ್ಸ್ ನ ನಾವು ಆಪ್ಷನ್ ಮಾಡ್ಬೇಕಾಗುತ್ತೆ. ಅವ್ರಿಗೆ ಟೀಚರ್ಸ್ಗೆ ನಾವು ಟ್ರೈನ್ ಅಪ್ ಮಾಡ್ಬೇಕಾಗತ್ತೆ. ಮಕ್ಳ ಹತ್ರ ಎಷ್ಟು ಪೇಶನ್ಸ್ ಇಂದ ಅವ್ರು ಬಿಹೇವ್ ಮಾಡ್ಬೇಕು ಅದನ್ನ ನೋಡ್ಬೇಕಾಗತ್ತೆ. ಅದಕ್ಕೆ ಇದನ್ನ ಸಡನ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಯಾವುದೇ ಕಾರಣಕ್ಕೂ ನಾವು ಅದ್ರ ಮೇಲೆ ಪ್ರಾಜೆಕ್ಟ್ ರೆಡಿ ಒಂದು ಕಂಪನಿ ಆಗಿರ್ಬೋದು, ಒಂದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅದು ರೆಡಿಯಾಗಿ ಆಚೆ ಬರ್ಬೇಕು ಅಂದ್ರೆ ಅದ್ರ ಹಿಂದೆ ಎಷ್ಟೋ ವರ್ಷ ಪ್ರಾಜೆಕ್ಟ್ ನಾವು ಮಾಡ್ಬೇಕು. ಆ ಪ್ರಾಜೆಕ್ಟ್ ರೆಡಿ ಆಗಿದೆ, ಈಗ ರೆಡಿ ಆಗ್ತಾ ಇದೆ. ಒಟ್ಟ ಪಬ್ಲಿಕ್ ಅಲ್ಲಿ ಇನ್ನೂ ಅದು ರೈನ್ಬೋ ಅಕಾಡೆಮಿನ ಇನ್ನೂ ಬಂದಿಲ್ಲ. ಆ ರೈನ್ಬೋ ಅಕಾಡೆಮಿ ಮೇಲೆ ನಾವು ಇವಾಗ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಇನ್ನು ಟೈಮ್ ನಮ್ಗೆ ಬೇಕು. ಕರಿಕ್ಯುಲಮ್ ಇಂದ ಹಿಡಿದು ಟೀಚರ್ ಸೆಲೆಕ್ಷನ್ ಇಂದ ಹಿಡಿದು ಪ್ಲೇಸ್ ಸೆಲೆಕ್ಷನ್ ಇಂದ ಹಿಡಿದು ಎಲ್ಲಿ ನಾವು ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಅಕಾಮಡೇಷನ್ ಯಾವ ತರ ಇರ್ಬೇಕು, ಪ್ರತಿಯೊಂದನ್ನು ನಾವು ಥಿಂಕ್ ಮಾಡಿ ನಮ್ದೇ ಆದ ಒಂದು ಬ್ರ್ಯಾಂಡ್ ನ ಯಾವ ತರ ನಾವು ಮೇಂಟೈನ್ ಮಾಡ್ಬೇಕು, ನಮ್ಗೆ ಯಾವ್ದು ಕಲರ್ ನ ಚೂಸ್ ಮಾಡ್ಬೇಕು, ಮಕ್ಳುಗಳನ್ನ ನಾವ್ ಯಾವ ತರ ಕ್ವಾಲಿಟಿಯಾಗಿ ಒಂದು ಬ್ರ್ಯಾಂಡ್ ಆಗಿ ಮಕ್ಕಳನ್ನ ಸೊಸೈಟಿಗೆ ನಾವು ಕೊಡೋದಕ್ಕೆ ರೆಡಿ ಆಗ್ಬೇಕು. ಪ್ರತಿಯೊಂದನ್ನು ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ಪ್ರಾಜೆಕ್ಟ್ ನ ಮಾಡ್ತಾ ಇದೀವಿ. ಇವಾಗ ಮೇನ್ ಇಲ್ಲಿ ವರ್ಕ್ ನಡೀತಾ ಇದೆ. ಪ್ರೋಗ್ರೆಸ್ ಆನ್ ವರ್ಕಿಂಗ್ ಈಸ್ ಪ್ರೋಗ್ರೆಸ್ ಅಂತ ಹೇಳ್ತಾರಲ್ಲ ಆತರ. Yes. So finally it was the end of a talk. She has given very valuable time. Taking this kind of decision at this point of time, it is not about we are talking about this from few months. This project was
taken to our hand from few years. Actually, it was a very old project which was in our mind to execute it, and now we got a very good time to execute the project. So God has given all the graceful and blissful time for us to execute this particular project. The whole family is standing for us support, and at the same time I really want the public support as well as the society's support, because you people are supporting us, so we are making all these things. Nim support illale ನಾವು ಅಷ್ಟು ಈಸಿಯಾಗಿ ಬೆಳೆಯೋದಕ್ಕಾಗಲ್ಲ. So I would request you people to like, share and subscribe this channel, and at the same time channel description ಅಲ್ಲಿ Facebook to link ಇದೆ. If you want to go get the more details about this institute, please go and check it in the Facebook account, and it is the Facebook page called Rainbow Academy from LG Groups of Educational Trust. So for more information you can contact us. The contact is given in the description box. I'm ending this video. Thank you so much. Thank you, ma'am.